ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಮಿತ್. ನನ್ನ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಬಹಳ ದಿನಗಳ ನಂತರ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾಗಿ ಒಂದು ಬಹಳ ಅದ್ಭುತ ಪ್ರತಿಭೆಯುಳ್ಳ ಮಕ್ಕಳನ್ನು ನಿಮಗೆ ಪರಿಚಯಿಸ್ತೇನೆ ಸ್ನೇಹಿತರೆ. ಈಗಾಗಲೇ ನೀವು ವಿಡಿಯೋ ಶುರು ಆಗುವಾಗ ನೀವು ಪ್ರಕೃತಿಯ ಸುಂದರವಾದ ದೃಶ್ಯದ ಬ್ಯಾಕ್ಗ್ರೌಂಡ್ ಅಲ್ಲಿ ಮಕ್ಕಳು ಶ್ಲೋಕ ಹೇಳುತ್ತಿರುವ ಹಾಗೆ ನಿಮಗೆ ಕೇಳಿರ್ಬೇಕಲ್ವಾ. ನೀವು ಅನ್ಕೊಂಡಿರಬಹುದು ಯಾವುದೋ ಗುರುಕುಲದಲ್ಲಿ ಅಥವಾ ಯಾವುದೋ ದೇವಸ್ಥಾನದಲ್ಲಿ ಮಕ್ಕಳು ಶ್ಲೋಕ ಹೇಳುತ್ತಿರಬಹುದು ಅಂತ ನೀವು ಅನ್ಕೊಂಡಿರಬಹುದು. ಆದರೆ ನಿಮ್ಮ ಕಲ್ಪನೆ ತಪ್ಪು. ವಿಶೇಷವಾಗಿ ಭಗವದ್ಗೀತೆಯ ಒಂದಷ್ಟು ಅಧ್ಯಾಯಗಳ 108 ಶ್ಲೋಕಗಳನ್ನು ಯಾವುದೇ ತಪ್ಪಿಲ್ಲದೆ ನಿರರ್ಗಳವಾಗಿ, ಅದೇನು ಹೇಳ್ತಾರಲ್ಲ, ಶ್ಲೋಕ ಹೇಳುವುದಂದ್ರೆ ಟಂಗ್ ಟ್ವಿಸ್ಟರ್ ಅಂತ ಹೇಳಿ, ಶ್ಲೋಕ ಹೇಳುತ್ತಿರುವ ಮಕ್ಕಳು ಯಾವುದೇ ತಪ್ಪಿಲ್ಲದೆ ಯಾವುದೇ ಪ್ರತಿ ಅಕ್ಷರಗಳನ್ನ ಕರೆಕ್ಟಾಗಿ ಹೇಳ್ತಾರೆ. ಅದೇ ರೀತಿ ಈ ಮಕ್ಕಳು ಭಗವದ್ಗೀತೆಯ ಒಂದಷ್ಟು ಅಧ್ಯಾಯಗಳ 30-40 ಶ್ಲೋಕಗಳನ್ನು ಈ ಮಕ್ಕಳು ಹೇಳ್ತವೆ. ಈ ವಿಡಿಯೋವನ್ನು ಕೊನೆಯ ತನಕ ನೀವು ಸ್ಕಿಪ್ ಮಾಡದೆ ನೋಡಿ. ಈ ಮಕ್ಕಳು ಎಲ್ಲಿಯವರು, ಹೇಗೆ ಈ ಶ್ಲೋಕಗಳನ್ನ ಕಲ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ಕೊಡ್ತೇನೆ ಸ್ನೇಹಿತರೆ. ಸರಿ ಸ್ನೇಹಿತರೆ, ಇನ್ನು ಆ ಮಕ್ಕಳ ಹತ್ರನೇ ನಾವು ಮಾತಾಡೋಣ, ಅವರ ಶ್ಲೋಕಗಳನ್ನ ಕೇಳೋಣ. ಇನ್ನು ತಡ ಯಾಕೆ, ಬನ್ನಿ. ಆತ್ಮೀಯ ವೀಕ್ಷಕರೇ, ಈ ಮಕ್ಕಳ ಶ್ಲೋಕಗಳನ್ನು ಕೇಳಿ ನಿಮಗೆ ಅಚ್ಚರಿಯಾಗಿರಬೇಕಲ್ಲವೇ? ಇಷ್ಟು ಸಣ್ಣ ವಯಸ್ಸಿನ ಮಕ್ಕಳು ಇಷ್ಟು ನಿರರ್ಗಳವಾಗಿ ಶ್ಲೋಕ ಹೇಳುತ್ತಿರುವುದನ್ನು ನೋಡಿದರೆ ಯಾರಿಗಾದರೂ ಅಚ್ಚರಿಯಾಗುವುದು ಸಹಜ. ಇವರು ಪುತ್ತೂರು ತಾಲೂಕಿನ ಕಿಲಿಯೂರು ಗ್ರಾಮದ ಒಂದು ಸಣ್ಣ ಹಳ್ಳಿ ಮತ್ತು ಕಾಡು ಪ್ರದೇಶವಾದ ಕನ್ಯಾರು ಬೈಲಿನ ಸುತ್ತಮುತ್ತಲ 1ರಿಂದ 5ನೇ ತರಗತಿ ಓದುತ್ತಿರುವ ಮತ್ತು ಇದೇ ಬೈಲಿನ ಸುಮಾರು 60 ವರ್ಷ ಹಳೆಯದಾದ ಸರ್ಕಾರಿ ಶಾಲೆಯಲ್ಲಿ ಕಲಿಯುತ್ತಿರುವ ಮಕ್ಕಳು. ಈ ಮಕ್ಕಳು ಕೇವಲ ಶ್ಲೋಕ ಮಾತ್ರ ಅಲ್ಲ, ಕಲಿಕೆಯಲ್ಲೂ ಸಹ ಮುಂದಿದ್ದಾರೆ ಎಂದು ಶಿಕ್ಷಕರು ಹೆಮ್ಮೆ ಪಡುತ್ತಾರೆ. ಸ್ನೇಹಿತರೆ, ಕನ್ಯಾರು ಬೈಲಿನ ಇಲ್ಲಿ ಸ್ಥಳೀಯರಾದಂತಹ ನಮ್ಮ ಶಂಕರಣ್ಣ ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ನಮ್ಮ ಕನ್ಯಾರು ಶಾಲೆಯ STMCಯ ಅಧ್ಯಕ್ಷರು ಆಗಿದ್ದಾರೆ ಇವರು. ಇವರ ಹತ್ರ ಈ ಮಕ್ಕಳ ಬಗ್ಗೆ ಅಥವಾ ಈ ಮಕ್ಕಳು ಶ್ಲೋಕ ಹೇಳ್ತಿರೋ ಬಗ್ಗೆ ಒಂದಷ್ಟು ಮಾತಾಡೋಣ. ಅವರು ಏನು ಹೇಳ್ತಾರೆ, ಹೇಗೆ ಮಕ್ಕಳು ಶ್ಲೋಕದ ಕಡೆಗೆ ಒಲವು ತೋರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಇವರಿಂದ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶಂಕರಣ್ಣ, ಈ ರೂಪದ STMCದ ಅಧ್ಯಕ್ಷರ ತುಲಾರ್. ಇದು ಈ ಜೋಕ್ಲು ಮಾಮೂಲಿ ಆದ ಜೋಕ್ಲು ಇತ್ತದೆ. ಈ ಕಾಲಘಟ್ಟಡು ಮೊಬೈಲ್ TV ಬಂದು, ಕಾರ್ಟೂನ್ ಬಂದು ಇಪ್ಪುನ ಬರ್ತುಡು. ಏಪ ಮೊಬೈಲ್ ಕೈಗೆ ತಿಕ್ಕೊಂಡು ಆ ಬರ್ತುಡು, ಮೊಬೈಲ್ ತಗೊಂಡ, ಕಾರ್ಟೂನ್ ತಗೊಂಡ ಇಪ್ಪುನ ಬರ್ತುಡು. ಈ ಜೋಕ್ಲು ಶ್ಲೋಕ ಈತು ಪನ್ಯರೆ ಕಾರಣದಾದ ಅನ್ನ ಜೋಕ್ಲಿಗೆ ಈ ಶ್ಲೋಕ ಈತು ಶೋಕು ಕಲ್ಪುಡು ಶ್ಲೋಕ ಕಲ್ಪುಡು ಪನ್ನದು ಉತ್ತೇಜನ ಎಂಚಿನ ಅವು ಮಾತರಿಗೆ ನಮಸ್ಕಾರ. ಮೇಡಮ್ ಬುಲ್ಪು ಹೆಣ್ಮ ಗಂಟೆಗೆ ಶಾಲೆ ಬರ್ತೇವೆ. ಶಾಲೆ ಬರ್ತದಾದ ಜೋಕ್ಲಿಗೆ ಸುರುಗು ಶ್ಲೋಕ ಬುಕ್ಕ ಇಂಗ್ಲೀಷ್ದ ಬುಕ್ಕ ಕನ್ನಡದ ಪಾಠವು ಸಂಬಂಧಪಟ್ಟ ವಿಷಯ ಮಾತ ಕಲ್ಪ 10 ಗಂಟೆ 9 ಗಂಟೆ 9 ಊಟ ಸುರುಗು ದಿನ ಕಲ್ಪ ಅಂದಿಪ್ಪೆ ಅಂಚ ಶ್ಲೋಕನ ಸುರುಗು ಕಲ್ಪ ಅಂಚ ಮಾತ ಜೋಕುಲ್ನ ಕಲ್ಪೇರ ಕಲ್ಪ
ಶ್ಲೋಕ ಒಂಜಿಲೆಕ್ಕೋಡು ಜೋಕ್ಲೆಗ್ ಇತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಪ್ರತಿಯೊರಿಯಗ್ಲ ಭಾಷೆದ ವಿಚಾರ ಪಂಪುಂದ ಈ ಲಾ ಲಾ ಶಾ ಸಾ ಮಸ್ತ್ ಪ್ರಾಬ್ಲಮ್ ಅಲ್ಲ. ಈ ಶ್ಲೋಕ ಕಲ್ತಂದ ಆ ಟಂಗ್ ಟ್ವಿಸ್ಟರ್ ಇಂಚಿನ ವರ್ಡ್ಸ್ ಇಲ್ಲ, ಆ ಪದಕ್ಕುಲ್ಲ ಅವು ಸರಿಯಾಪುನ ನಂಬಿಕೆ ಉಂಟು. ಈ ಜೋಕುಲ್ ಅಂಚನೈತೆ ಇಂಪ್ರೂವೈಸೇಷನ್ ಆತಂಡ ಖಂಡಿತ ಆತಂಡ ದಯಮಂಡ ಜೋಕುಲು ಒಂಜಿ ಪದ್ಯ ನಾವು ಆತು ಶೋಕು ಉಚ್ಚಾರಡು ಭಾರಿ ಶೋಕದ ಸರಿಯಾದ ಪಂಪೇರು ಉಚ್ಚಾರ ಪ್ರತಿಯೊಂದಿನ ಭಾರಿ ಶೋಕು ಪಂಡೊಂದು ಬುಕ್ ಅವೇ ಒಂಜಿ ಬುಕ್ ಒಂಜಿ ಪದ್ಯ ಉಂಡು ಅನ್ನ ಭಾರಿ ಕಷ್ಟದ ಒಂಜಿ ಪದ್ಯ ಒಂಜಿ ಸ್ವಾಮೀಜಿ ಬಂಡ ಅನ್ನ ಭಾರಿ ಶೋಕು ಪಂಪೇರು ಇಂದು ತಪ್ಪನೆ ಆತು ಶೋಕು ರೆಗೊಂಡು ಪ್ರತಿಯೊಂದು ಕನ್ನಡ ಶಬ್ದವಾಡು ಇಂಗ್ಲೀಷ್ ಶಬ್ದವಾಡು ಅನ್ನ ಆತು ಶೋಕು ಮೇಡಮ್ ಕಲ್ಪಾತೀರಿ ಅಂಚ ಆ ಬತ್ತಿನ ಭಾರಿ ಪಾಠದ ಬಗ್ಗೆ ಜೋಕ್ಲಿಗೆ ಜಾಸ್ತಿ ಉಮೇದ್ ಬತ್ತೀನಿ ಅಂಚನೆ ಕಲ್ತೊಂದು ಎಡ್ಡೆ ಹುಷಾರುಳ್ಳೇರು ಅಂಚಾದ ಇಂಗ್ಲಿಗೆ ಒಂಜಿ ಭಾರಿ ಖುಷಿ ಶೈಕ್ಷಣಿಕ ವಿಚಾರ ಎಡ್ಡೆ ಹುಷಾರುಳ್ಳೇರು ಅದೇ ಕನ್ಯಾರ್ ಈ ಜೋಕ್ಲು ಒಂದನೇ ಕ್ಲಾಸ್ 5ನೇ ಕ್ಲಾಸ್ ಜೋಕ್ಲು ಅದೇ ಯಾನ್ ತೆರಿ ನೋಡ್ರಿ ಕನ್ಯಾರ್ ಶಾಲೆದ ಇದು STMC ಅಧ್ಯಕ್ಷ ಏನಿರ್ತಾರ ಆ ನಿಲೆಟ್ಟಿ ಯಾನ್ ಎರಡು ಒಂಜಿ ಕ್ವಶನ್ ಕೇಂದ್ರ ಒಂಜಿ ಪ್ರಶ್ನೆ ಕೇನೋಡಾಪುಂಡು ದಯಪಂಡ ಶ್ಲೋಕ ಪಂಪಿನವೈತೆ ಒಂಜಿ ಧರ್ಮವು ಸೀಮಿತ ಆದಿತ್ತಂದಂತ ಸಂಬಂಧಪಟ್ಟನ ಆದಿತ್ತಂದಂತ ರಾಜಕೀಯ ವಿಚಾರಗಳು ಪಂಪಿನ ತನ್ನ ಬೇರೆ ವಿಚಾರಗಳು ಐತೆ ಕೆಲವೊಂಜಿ ವಾದ ವಿವಾದಗಳು ವಾಗ್ವಾದ ಬರ್ಪುಂಡು ಆಂಡ ಶ್ಲೋಕ ಪಂಪಿನ ಒಂಜೇ ಧರ್ಮವು ಸೀಮಿತ ಏನಂತ ಜೋಕ್ಲೆ ಆ ರೀತಿದ ಈ ಶ್ಲೋಕನ ಪನ ದೆತೊನೊಲಿ ಜೋಕುಲು ಖಾಲಿ ಧಾರ್ಮಿಕವಾದ ಅತ್ತಂದೇನೆ ಒಂಜಿ ಅವೇ ಎಕಡೆ ಪಾತೆಲೆ ಕಡೆ ಭಾಷಾ ಪರಿಪಕ್ವತೆ ಅಂಚಾದ ಈ ರೀತಿ ಈ ಶಾಲೆದ ವಿಚಾರಗಳು ಎಂಚೈನ ಕ್ರಮದೆತ್ತನವರು ಅದಲ್ಲ ಐನ್ ಎಂಚೈನ ಮ್ಯಾನೇಜ್ ಮಾಡ್ತೊಂದಾರೆ ಅಂದ್ರೆ ಜೋಕ್ಲೆಗ್ ಅವೇ ಬೆತೆ ಧರ್ಮದಾಗ್ಲಿ ಕಲ್ಪುಂಡಲ್ಲ ಈಗ ದಾಲ ಪೆಟ್ಟಾವನ್ಲೇಕ ನೀನು ಕಲ್ತೊಂದು ಕೊಡು ಜೋಕ್ ಅದೇ ಎಂಚವಣ್ಣ ಬುಲ್ಪು ಮೇಡಮ್ ಎನ್ಮ ಗಂಟೆ ಬರ್ತಾರೆ ಬತ್ತಿನದಕ್ಕೂ ಜೋಕ್ಲೆಗೆ 1 ಗಂಟೆ ಮಿಟ್ಟ ಈ ಶ್ಲೋಕ ಕಲ್ಪನ ಈ ಬಾಕಿದ ಇಂಗ್ಲೀಷ್ ಕನ್ನಡ ಅಂದೇನು ಮಾತ ಕಲ್ಪಬೇಕು ಕಲ್ಪಾದ 1 ಗಂಟೆದಕ್ಕೂ ಪಠ್ಯಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕಲ್ಪಬೇಕು ಒಂದು ಶಾಲಾ ಸಮಯಕ್ಕೆ ದುಂಬು ಪಂಡ 1 ಗಂಟೆಗೆ ದುಂಬು ಈ ಶ್ಲೋಕ ಅಂದೇನು ಕೂಡ ಕಲ್ಪವನ ಅಂತಾರ ದೆಟ್ಟು ಬಾಗಿ ತಗಲಿದಲ್ಲ ಸಮಸ್ಯಾಪನ ವಿಚಾರ ದಾಲಜ್ಜಿ ಅಣ್ಣ ಶ್ಲೋಕ ಅನ್ಪುಣವು ಏರೆಗ್ಲ ಕಲ್ಪೇರು ಬಲ್ಲಿನ ಅನ್ಪುಣ ವಿಚಾರ ದಾಡತ್ತಿ ಮಾತೆಲ್ಲ ಕಲ್ಪೊಲಿ ಒಂಜಿ ವಿಷಯ ಎಂಚ ಜೋಕುನ ಬಾಯ್ತ ಉಚ್ಚಾರ ಒಂದು ಕರೆಕ್ಟ್ ಸರಿಯಾದ ಆಪಲೇಗ ಜೋಕುಲು ಜಾಸ್ತಿ ಕಲ್ಪಲೇಗ ಉಚ್ಚಾರ ಪೂರ ಸರಿ ಅವಡು ಮಿತ ಕ್ಲಾಸ್ ಮೋನ ಜೋಕುಲು ಹುಷಾರವಡ ಅನ್ನೋ ಉದ್ದೇಶ ಮೇಡಮ್ ಇತ್ತನೇ ಇದ್ದಾರ ನೀವು ಮಾತ್ರ ಕಲ್ಪೊಂದು ಬರ್ತೀರಿ ಅಂಚದೆ ಮುಲ್ತದ ಕೆಯ್ಯೂರು ಬೋಯಿನ ಜೋಕುಲು ಅಂಚನೆ ಅಲ್ಲಿ ಭಾರಿ ಹುಷಾರು ಜೋಕುಲು ಮುಲ್ತ ಬುದ್ಧರು ಅಲ್ಲಿ ಕೆಯ್ಯೂರ್ಲ ಪಂಡೊಂದಿಲ್ಲ ಅಂಚಾದೆ ಎಡ್ಡೆ ಹುಷಾರ್ಲೇರು ನಲ್ಲಾತು ಜೋಕುಲು ಎಡ್ಡೆ ಉದಾರ್ಕೊಂಡ್ರೆ ಕಣಿಯಾರಿಗೆ ಬಂದದು ಮಾತೆಲ್ಲ ಕನಿಯಾರು ಬಯಲು ಪನ್ಪುನು ಬಾರಿ ಹಳ್ಳಿ ಪ್ರದೇಶ ಕಾಡು ಪ್ರದೇಶ ಅಂಜನೆ ಈ ಪ್ರದೇಶಡು ಈ ಜೋಕ್ಲೆಗೆ ಈದ ಪ್ರೋತ್ಸಾಹ ಈ ಅಧ್ಯಕ್ಷ ಕುರುಪುನ ತೂನಾಗ ಬಾರಿ ಸಂತೋಷ ಆಪುಂಡು ಯಾಕೆ ಈದ ಸುರುಕಾದ ಅಭಿನಂದನೆ ಕೊಡ್ತಾರೆ ಅಂಚನೆ ಎಂಕ್ ತೇರಿನ ಮಟ್ಟಿಗೆ ಅದು ಶಾಲೆಡ್ ಕಲ್ಪವನೆ ಅತ್ತು ಕೈತಲ್ಲ ಭಜನಾ ಒಂದಿರಡು ಉಂಟುದು ಕುಲ್ಲುದು ಕಲ್ಪವನೆ ಅನ್ನೋದು ಆರೆ ಪಂತೆ ಅವು ಅಂದೆ ಸತ್ಯ ದಿನ ಅಂಚನೆ ಕಲ್ಪವಲ್ಲಿ ಅಂಚಾತಿ ಅవి ದುಂಬುರ್ತಿ ದುಂಬುದ ಅಧ್ಯಕ್ಷ STMC ಅಧ್ಯಕ್ಷ ತುಂಬ ದಿತ್ತಿನಾರು ಆರ್ಪಣ್ಣೆಲ್ಲಿ ಕನೆಯಾರು ಬೇತೆ ಬೇತೆ ರೀತಿದ ಪ್ರತಿಭೆ ಮಿತ್ತು ಪತ್ರ ಕಲ್ತರ ದೊಡ್ಡ ರೀತಿ ಉಳ್ಳೇರಿ ಅಂಚಾತಿ ಮುಂತ ಪುದಾರ್ನ ಪಾತ ಜವನೇರು ಮಸ್ತಿ ಜನ ಉಳ್ಳೇರು ಅಂಚಾದ ಕನ್ಯಾರ ಶಾಲೆಗೆ ಒಂಜಿ ವಿಶೇಷವಾದ ದುಂಬೆ ಒಂಜಿ ಪುದಾರ ಉಂಡು ಅಂಚಾದ ಮಾತ್ರೆಗಳ ಧನ್ಯವಾದನೇನು ಅರ್ಪಿಸೋಣ. ಧನ್ಯವಾದ ಶಂಕರ. ನಮ್ಮೊಂದಿಗೆ ಮತ್ತೊಬ್ರು ಇಲ್ಲಿಯವರೇ ಆದಂತಹ ಸ್ಥಳೀಯರಾದಂತಹ ಮೈಲಪ್ಪ ಇವರಿದ್ದಾರೆ. ಇವರ ಹತ್ರ ಒಂದಷ್ಟು ಮಾತಾಡೋಣ. ಮೈಲನ್ನ ಈ ಜೋಕ್ಲು ಇತ್ತು ಶ್ಲೋಕ ಪಂಪೇರು ಈ ರೈನ ಬಗ್ಗೆ ದಾದ ಪಂಪಾರು ಈನ ಅಭಿಪ್ರಾಯ ಇಂಚಿನ ವಿಚಾರ ಎಡ್ಡೆ ಕಲ್ತೊಂದು ಎಡ್ಡೆ ಪಂಪೇರು ಕನ್ನಡ ಶಬ್ದ ಇಂಗ್ಲೀಷ್ ಶಬ್ದ ಕೂಡ ಎಡ್ಡೆ ರೀತಿ ಬಂದೆ ಮೇಡಮ್ ಕಲ್ಪಬೇರು ಆಗ್ಲೇ ಕಲ್ತೊಂದು ಕಲ್ಪನಾಗ್ಲಿದ್ದಾನೆ ಖಂಡಿತವಾಗಿ ಎಜುಕೇಶನ್ ಒಟ್ಟಿಗೆ ಧಾರ್ಮಿಕವಾದ ಪಂಪುಂಡಲ್ಲ ಇದ್ದೇನೆ ಅಂದ್ರೆ ಜೋಕ್ಲೆಗ್ ಪದ ಉಚ್ಚಾರಗಳ ಇದೆ ಅವು ಉಚ್ಚಾರ ಅಂತ ಭಾರಿ ಕರೆಕ್ಟ್ ಉಂಟು ಎಲ್ಲ ಇದೆ ಇಲ್ಲಿ ಅರಬ್ಬಿ ಭಾಷೆ ಒಂದು ಇದ್ದಿದ್ದೆ ಪದ್ಯಗಳು ಅಂಜನ ಭಜನೆ ಅಂತ ಬಂದಿದೆ ಇಂಥದ್ದೆ ರೀತಿ ಅವೇ ಮುಕ್ತದ್ದು ಮಕ್ಕಳು ಕಲ್ಪ ಏನಿರ್ತಾರೆ ಅದು ಕೊಂಜಿಗೆ ಹೋತು ಒಂಜಿ ಭಜನೆ ಕಸೆಟ್ ಅಂತ ಹೋತು ಇದೆ ಕುಣಿತ ಭಜನೆ ಒಂದು ಗೊತ್ತಿದೆ ಕುಣಿತ ಭಜನೆ ಭಜನೆ ಅಂಚನೆ ಶ್ಲೋಕ ಶೈಕ್ಷಣಿಕ ಶಾಲೆ ಆಡ
ಇಂಚನೆ ಮುಲ್ಪ ಒಂಜಿ ಬಲ್ಲಿ ಹಳ್ಳಿ ಪ್ರದೇಶ ಒಂದು ಆಂಡಲ ಒಂಜಿ ಕಲೆ ಅನ್ಕೊಂಡು ನಾವು ಒಂಜಿ ಒಂಜಿ ಎತ್ತಂಡ ಒಂಜಿ ರೀತಿ ಉದ್ಭವ ತಿಕ್ಕೊಂಡು ಇನ್ನು ಈ ಜೋಕುನರು ಒಂಜಿ ಬಾಯ್ಡು ಮುಲ್ಪ ಈ ಶ್ಲೋಕವನ್ನು ಪಂಪ ಒಂಜಿ ಈ ಕೆಲಸನು ಈ ಸಮಾಜ ಅಥವಾ ಈ ಶಾಲೆ ಸಂಬಂಧಪಟ್ಟ ಶಾಲಾ ಸಮಿತಿಗಳು ಟೀಚರ್ ನರ್ಸ್ಗಳು ಮಾಡ್ಕೊಂಡು ಕೆಟ್ಟ ವಿಚಾರ ಒಂಜಿ ಸನಾತನ ಧರ್ಮ ಅಥವಾ ಒಂಜಿ ಬೇರೊಂದೆಲ್ಲ ಪನ್ಯಾದ ಸಾಧ್ಯತೆ ಉಂಟು ಕೆಟ್ಟ ವಿಚಾರ ಅಂದ್ರೆ ಅವು ಜೋಕಲಿನ ಒಂಜಿ ಭವಿಷ್ಯಗಳ ಸಾಧಿತ ತುದು ಹೋಗ್ಲಂಚಿನ ಈ ನಿತ್ಯ ಸಮಾಜನು ಸರಿ ಮಾಡ್ಕೊಂಡ ಯೋಚನೆಗಳು ಒಂಜಿ ಸರಿ ಅನ್ಕೊಂಚಿ ಯೋಚನೆ ಮನಸ್ಸು ಕೆಟ್ಟ ವಿಚಾರ. ಧನ್ಯವಾದ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये मूषिकवाहनमोदकहस्त चामरकर्ण विलम्बितसूत्र वामनरूपा महेश्वरपुत्र विघ्नविनाशकपाद नमस्ते 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 नमः सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा गंगाधरं महादेवं सर्पाभरणभूषणम् ॐ विश्वरूपाय विश्वसिद्ध्यन्तहेतवे विश्वेश्वराय विश्वाय गोविन्दाय नमो नमः ऊर्ध्वमूलमदः शाकमश्रं प्रहुरव्ययं छन्दांसि यस्य पर्णानि यस्तं वेद स वेदवि अधश्चोर्ध्वं प्रसृता प्रस्य शाखा गुणा प्रवृद्धं शालवारः अधश्च मूलानि सन्ततानि कर्मानुबन्धीनि मनुष्यलोके नानारूपमस्येह ततोपलभ्यते नातो न चार्ति न सम्प्रतिष्ठा अश्वत्थामेवाविसृढूढमूढम् असङ्गत्वेन दृढेन चित्वा ततः पदं तत्त्वरिमार्जितव्यं यस्मिन् वर्तन्ति भूयः तमेव चार्य. ಎಷ್ಟು ಶ್ಲೋಕಗಳು ಗೊತ್ತು ನಿನಗೆ? ನಿನ್ನ ಹೆಸರಿಗೆ? ಸಾನ್ವಿ. ಎಲ್ಲಿ ಮನೆ? ಕನಿಯಾರು ಬೈಲ. ಎಷ್ಟು ಶ್ಲೋಕ ಗೊತ್ತು? ಶ್ಲೋಕ 20. 20 ಶ್ಲೋಕ. ಯಾವ್ದರದು? ಭಗವದ್ಗೀತೆದು ಅಲ್ಲ? ಎಷ್ಟು ಸಮಯ ತಗೊಂಡು ಕಲೀಲಿಕ್ಕೆ? 4 ದಿವಸ. ಹೌದಾ? ಹಾಗೆ ಎಲ್ಲಿ ಕಲಿತಿರೋದು? ಕನ್ಯಾ ಶಾಲೆಯಲ್ಲಿ. ಇದನ್ನ ಹೇಗೆ ಕಲ್ತೀನಿ? ಎಷ್ಟು ಶ್ಲೋಕಗಳನ್ನ ಹೇಗೆ ಕಲ್ತಿ? ಮೇಡಮ್ ಬೆಳಿಗ್ಗೆ ಬಂದು 8 9 ಗಂಟೆ ತನಕ ದಿವಸಲು 2 ಪ್ಯಾರ ಶ್ಲೋಕವನ್ನು ಕಲಿಸ್ತಾರೆ. ಮತ್ತೆ 9:30 10 ಗಂಟೆ ತನಕ ಜನರನಲ್ಲಿ ದೇಶಭಕ್ತಿ ಗೀತೆ ಭಕ್ತಿ ಗೀತೆ ಅದೆಲ್ಲ ಗೊತ್ತು ನಿಮಗೆ? ಬೇರೆ ಏನು ಗೊತ್ತು? ರೈಮ್ಸ್ ಎಲ್ಲ ಗೊತ್ತಾ? ನೀನು ಎಷ್ಟನೇ ಈಗ? 5ನೇ ಕ್ಲಾಸಾ? ಹಾಗೆ ಒಳ್ಳೇದಾಗಲಿ ಆಯ್ತಾ. ಹೆಸರಾಗೆ ನಿಮ್ಮದು? ನನ್ನ ಹೆಸರು ಗ್ರೀಷ್ಮಾ. ನನ್ನ ಹೆಸರು ಅನ್ವಿತಾ. ಎಷ್ಟನೇ ಕ್ಲಾಸ್? 5ನೇ ಕ್ಲಾಸ್. ನೀನು ಸಹ 5ನೇ ಕ್ಲಾಸಾ? 3ನೇ ಕ್ಲಾಸ್. ತ್ರಿಷಾ. ನಿಂದು? ದೀಕ್ಷಾ. ಎಷ್ಟನೇ ಕ್ಲಾಸ್? ನೀನು 5ನೇ, ನೀನು 2ನೇ ಕ್ಲಾಸಾ? ಓಹೋ. ಸಸ ಇಲ್ಲಿ ನೋಡು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮಕ್ಕಳಿಗೆ ನಿಮ್ಮ ಆಶೀರ್ವಾದವನ್ನು ಕಮೆಂಟ್ ಮೂಲಕ ತಿಳಿಸಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದ. ನಮ್ಮ ಪರಮ್ಮ ಮಹಿಮ ಎಂತ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತಾನಂತಾನು ಅಮ್ಮರ ಮಂಗಳಾಂಗಣಂತಗಳ ಮಂಗಳ ಪಾಂಗಳ ಶಂಗಳ ಮಂಗಳ ಸಿಂಗರದ ಅಮೃತ ಸಂಗದ ಗಂಗದ ಕಂಗಳ ಮಂಗಳ ಹಿಂಗಿ ಪಳಾಂಗ ಪನ್ನಗ ಪನ್ನಗ ಅನ್ನಗ ಹೋಣಗ ಪನ್ನಗ ವರವ ಹೊನ್ನಗ ರನ್ನಗ ವರ್ಣಸು ಹೊನ್ನತ ರನ್ನಗ ನೀಡ ನಿನಗರಿನ್ಯಾರನ್ನಡೆಯನ್ನೇ ಎಂತ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತಾನಂತಾನು ಬಲ್ಲಗ ಬಲ್ಯಗ ಬಲ್ಲಗ ಸೊಲ್ಲಗ ಬಲ್ಯದ ಕೊಲ್ಲರ ನಲ್ಲದೆ ನಲ್ಲದೆ ಒಲಗ ಸೊಲ್ಲಗ ನಿಲ್ಲ ನಲ್ಲಗ ಸಲ್ಲಗ ಸೊಲ್ಲ ನಿಲ್ಲದೆ ನಿಲ್ಲ ಬಲ್ಲಗ ಬಲ್ಲಗ ರಲ್ಲಗ ಸೊಲ್ಲಗ ಬಲ್ಯದ ಕೊಲ್ಲರ ನಲ್ಲದೆ ನಲ್ಲದೆ ಒಲಗ ನಲ್ಲ ನಿಲ್ಲ ನಲ್ಲ ಸಲ್ಲಗ ಸೊಲ್ಲ ನಿಲ್ಲದೆ ನಿಲ್ಲ ಎಂತ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತಾನಂತಾನು ಅಮ್ಮರ ದೊಂಬೆಗೆ ದೊಂಬೆಗೆ ಸಾಂಬುದೆ ದೊಂಬೆಗೆ ದೊಂಬೆಗೆ ಕೊಂಬಕ್ಕೆ ಸಾಂಬುದೆ
ಅಂಬರ ದುಂಬೆಗೆ ದುಂಬೆಗೆ ಶಾಂಬುದೆ ಎಂಬೆಲೆ ದೊಂಬೆಲೆ ಬೊಂಬಕ ಬಾಂಬುದೆ ಇಮ್ಮಗ ದಂಬಿಕ ನಂಬಿಕ ದಂಬಿಕ ಇಮ್ಮಗ ದಂಬಿಕ ನಂಬಿಕ ದಂಬಿಕ ರಂಗದಿಂದ ಇಮ್ಮಗ ಎಂಬೇದ ಶ್ರೀಮಂತಾನಂತಾನು ಶ್ರೀಮಂತೆ ಕಾಂತ ಎಂತ ಶ್ರೀಮಂತಾನಂತಾನು ಬೊಮ್ಮನು ಹೆಮ್ಮಗ ಮೊಮ್ಮನು ಡಮ್ಮರಿ ಮೊಮ್ಮದ ಚಿಮ್ಮದ ರಮ್ಮ ಪರಮ್ಮ ಅಮರ ಸಮೋಹ ನಿಮ್ಮನು ಗಮ್ಮನು ನಮ್ಮೋ ನಮ್ಮ ಪರಮ ಮಹಿಮ ಎಂತ ಶ್ರೀಮಂತಾನಂತಾನು ಶ್ರೀಕಾಂತೆ ಕಾಂತ ಎಂತ ಶ್ರೀಮಂತಾನಂತಾನು ಎಂತ ಶ್ರೀಮಂತಾನಂತಾನು ಎಂತ ಶ್ರೀಮಂತಾನಂತ